ಆತ್ಮೀಯ ವೀಕ್ಷಕರೇ ನಮಸ್ತೆ. ಪ್ರಕೃತಿ ರಮಣೀಯ ಪರಿಸರದ ಮಧ್ಯೆ ಶೋಭಿಸ್ತಾ ಇರುವಂಥ ದಿವ್ಯ ದೇಗುಲ ನಿಡ್ವಾಳ ಶ್ರೀ ಮಹಾವಿಷ್ಣು ದೇಗುಲ ಪುನರ್ ನಿರ್ಮಾಣಗೊಳ್ತಾ ಇದೆ. ಇನ್ನೇನು ಬ್ರಹ್ಮಕಲಶೋತ್ಸವದ ಸಿದ್ಧತೆಯಲ್ಲಿದೆ. ಸುಮಾರು 700 ವರ್ಷಗಳ ಇತಿಹಾಸ ಇರುವಂಥ ಈ ಕ್ಷೇತ್ರಕ್ಕೆ ಕಾರಣಿಕ ಶಕ್ತಿ ಇದೆ, ಇತಿಹಾಸ ಇದೆ, ಪೌರಾಣಿಕ ಹಿನ್ನೆಲೆ ಇದೆ. ಕೋಟಿ ಚೆನ್ನೈಯವರು ಪ್ರಾರ್ಥಿಸಿದಾಗ ಅವರನ್ನು ದೈವತ್ವಕ್ಕೇರಿಸಿದ ಒಂದು ದಿವ್ಯ ದೇಗುಲ ಎನ್ನುವಂಥ ಪ್ರತೀತಿ ಕೂಡ ಇದೆ. ಹಾಗಾಗಿ ಈ ಒಂದು ದೇಗುಲ ಯಾವ ರೀತಿ ಪುನರ್ ನಿರ್ಮಾಣಗೊಳ್ತಾ ಇದೆ, ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ಯಾವ ರೀತಿ ನಡೀಲಿಕ್ಕಿದೆ ಎನ್ನುವುದನ್ನು ತಿಳ್ಕೊಳ್ಳೋಣ ಬನ್ನಿ. ಐವತ್ತುಕ್ಲು ಗ್ರಾಮದ ನಿಡ್ವಾಳ ಎಂಬಲ್ಲಿ ರಮಣೀಯ ಪ್ರಕೃತಿ ಮಡಿಲಲ್ಲಿ ಶ್ರೀ ಮಹಾವಿಷ್ಣು ದೇವಸ್ಥಾನವು 100 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಯಾಗಿದೆ. ಹಿಂದೆ ಬಲ್ಲಾಳ ಅರಸರು ತಮ್ಮ ಅಭೀಷ್ಟತೆಗಳ ಸಿದ್ಧಿಗಾಗಿ ಇವರ ಬೀಡಿಗೆ ಸಮೀಪ ಪೂರ್ವಾಭಿಮುಖವಾಗಿ ಶ್ರೀ ಚಾಮುಂಡಿಯನ್ನು ಆರಾಧಿಸಿಕೊಂಡಿದ್ದರು. ಸಂತಾನ ವೃದ್ಧಿಗೋಸ್ಕರ ಆ ಕಾಲದಲ್ಲಿ ವಿಷ್ಣು ದೇವಾಲಯವನ್ನು ಚಾಮುಂಡಿ ಗುಡಿಗೆ ಎದುರುಮುಖವಾಗಿ ಅಂದರೆ ಪಶ್ಚಿಮಾಭಿಮುಖವಾಗಿ ನಿರ್ಮಾಣ ಮಾಡಿದ್ದರು ಎಂದು ಪ್ರಶ್ನಾಚಿಂತನೆಯಿಂದ ತಿಳಿದು ಬಂದಿದೆ. ಇದರ ಮೂಲವನ್ನು ವಿಶ್ಲೇಷಿಸಿದರೆ 12ನೇ ಶತಮಾನದ ಪ್ರಾರಂಭದಲ್ಲಿ ಹೊಯ್ಸಳರ ಬಿಟ್ಟಿದೇವ ಪಟ್ಟಕ್ಕೆ ಬಂದ ನಂತರ ಶ್ರೀರಾಮಾನುಜಾಚಾರ್ಯ ಶಿಷ್ಯನಾಗಿ ವೈಷ್ಣವ ಮತಕ್ಕೆ ಸೇರ್ಪಡೆಗೊಂಡು ಶ್ರೀ ಮಹಾವಿಷ್ಣುವಿನ ಪರಮ ಭಕ್ತನಾದ. ಮುಂದೆ ಹೊಯ್ಸಳರ ಸಾಮ್ರಾಟ ವಿಷ್ಣುವರ್ಧನೆಂದು ನಾಮಾಂಕಿತನಾಗಿ ವೈಷ್ಣವ ದೇವಸ್ಥಾನವನ್ನು ನಾಡಿನ ಮೂಲೆ ಮೂಲೆಯಲ್ಲೂ ಸ್ಥಾಪಿಸಬೇಕೆಂದು ತೀರ್ಮಾನಿಸಿ ಪ್ರಸಿದ್ಧ ಶಿಲ್ಪಗಳಿಂದ ಶ್ರೀ ವಿಷ್ಣುವಿನ ಮೂರ್ತಿಗಳನ್ನು ನಿರ್ಮಿಸಿ ಕಳುಹಿಸಿದರಲ್ಲಿ ಒಂದು ಎಣ್ಮೂರಿನ ಬಲ್ಲಾಳ ಅರಸರಿಗೂ ದೊರಕಿ ನಿಡ್ವಾಳದಲ್ಲಿ ಶ್ರೀ ಮಹಾವಿಷ್ಣುವಿನ ದೇವಾಲಯ ನಿರ್ಮಾಣವಾಯಿತು ಎನ್ನುವುದು ಲೇಖನಗಳಿಂದ ತಿಳಿದು ಬರುತ್ತದೆ. ಹಾಲು ಪಾಯಸ ಪ್ರಿಯನಾದ ಶ್ರೀದೇವರನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದಲ್ಲಿ ಮಾಂಗಲ್ಯ ಯೋಗ, ಸಂತಾನ ಭಾಗ್ಯ ಮತ್ತು ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ಶ್ರೀ ಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ಮಕರ ಮಾಸದಲ್ಲಿ ಉತ್ಸವಾದಿಗಳು ಮತ್ತು ವಿಶೇಷ ರಂಗಪೂಜೆ ಹಿಂದಿನಿಂದಲೂ ನಡೆದುಕೊಂಡು ಬರುತ್ತಿದೆ. ಇಲ್ಲಿ ಪ್ರಧಾನ ಆರೂಢ ಸಾನ್ನಿಧ್ಯವಾಗಿ ಶ್ರೀ ಮಹಾವಿಷ್ಣು ದೇವರು, ಗಣಪತಿ ದೇವರು ಹಾಗೂ ನಾಗಬನ ದೈವ ಸಾನ್ನಿಧ್ಯವಾದ ಶ್ರೀ ಚಾಮುಂಡಿ ಮತ್ತು ಪರಿವಾರದಿಂದ ಕೂಡಿದ ಪವಿತ್ರ ಕ್ಷೇತ್ರವಾಗಿದೆ. ತುಳುನಾಡಿನ ಅವಳಿ ವೀರ ಸಹೋದರರಾದ ಕೋಟಿ ಚೆನ್ನೈಯರು ಎಣ್ಮೂರಿನ ಬಲ್ಲಾಳ ಅರಸರೊಡನಿರುವಾಗ ಶ್ರೀ ಮಹಾವಿಷ್ಣು ದೇವರನ್ನು ಆರಾಧಿಸಿಕೊಂಡಿದ್ದು ಕ್ರಿಸ್ತಶಕ 1585ರಲ್ಲಿ ಪಂಜ ಹಾಗೂ ಎಣ್ಮೂರಿನ ಬಲ್ಲಾಳ ಅರಸರಿಗೆ ನಡೆದ ಯುದ್ಧದಲ್ಲಿ ಪಾಲ್ಗೊಂಡು ವಿಜಯಮಾಲೆಯನ್ನು ಎಣ್ಮೂರಿಗೆ ತಂದುಕೊಟ್ಟು ದೈವತ್ವಕ್ಕೇರುವ ಸಂದರ್ಭದಲ್ಲಿ ಶ್ರೀ ಮಹಾವಿಷ್ಣು ದೇವರ ಪೂಜೆ ನಡೆದು ತೀರ್ಥ ಸ್ವೀಕರಿಸಿದ ನಂತರವೇ ಇಹಲೋಕ ತ್ಯಜಿಸಿದರು ಎಂದು ತಿಳಿದು ಬರುತ್ತದೆ. ಹತ್ತೂರಿಗೆ ಆರಾಧ್ಯ ದೇವರೆಂದು ಪೂಜಿಸಲ್ಪಟ್ಟ ಶ್ರೀ ಮಹಾವಿಷ್ಣುವಿನ ಸನ್ನಿಧಾನ ಕ್ರಿಸ್ತಶಕ 1920ರ ನಂತರ ನಿತ್ಯ ಪೂಜೆ ಹಾಗೂ ಉತ್ಸವಾದಿಗಳು ಕ್ಷೀಣಿಸುತ್ತಾ ಸಾಗಿ ಅಜೀರ್ಣಾವಸ್ಥೆ ತಲುಪಿತು. ಕಾಲಕ್ರಮೇಣ ಎಣ್ಮೂರು ಆದಿಬೈದೇವರುಗಳ ಗರಡಿಯಲ್ಲಿ ನಡೆದ ಅಷ್ಟಮಂಗಲ ಪ್ರಶ್ನಾಚಿಂತನೆಯಲ್ಲಿ ಕೋಟಿ ಚೆನ್ನೈಯರು ಪೂಜಿಸುತ್ತಿದ್ದ ಶ್ರೀ ಮಹಾವಿಷ್ಣು ದೇವರ ಸನ್ನಿಧಾನ ಅಜೀರ್ಣಾವಸ್ಥೆಯಲ್ಲಿರುವುದು ಕಂಡುಬಂದು ಇದನ್ನು ಜೀರ್ಣೋದ್ಧಾರಗೊಳಿಸಬೇಕು ಎನ್ನುವ ನಿರ್ಧಾರದೊಂದಿಗೆ ಎಣ್ಮೂರು 50 ಗ್ರಾಮದ ಭಕ್ತಾದಿಗಳು ಒಂದಾಗಿ ಮುಂದಡಿಯಿಟ್ಟ ಸಂದರ್ಭ ಸಂಬಂಧಿಸಿದ ಮೂಲಸ್ಥಾನ ನಿಡ್ವಾಳದಲ್ಲಿ ಪ್ರಶ್ನಾಚಿಂತನೆ ನಡೆಸಿದಾಗ ಶ್ರೀದೇವರ ಸಂಕಲ್ಪ ಮತ್ತು ಬಿಂಬ ರಕ್ಷಣೆಗಾಗಿ ವಿಗ್ರಹವು ಚೊಕ್ಕಾಡಿಗೆ ಸ್ಥಳಾಂತರಗೊಂಡು ಶ್ರೀರಾಮನಾಗಿ ಸುಮಾರು 60 ವರ್ಷಗಳಿಂದ ಪೂಜಿಸಲ್ಪಡುತ್ತಿದೆ ಎಂದು ಗೋಚರಿಸಿತು. ಈ ವಿಚಾರವನ್ನು ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿಯವರ ಸನ್ನಿಧಾನದಲ್ಲಿ ವಿನ್ನವಿಸಿದಾಗ ಅವರ ನೇತೃತ್ವದೊಂದಿಗೆ ಚೊಕ್ಕಾಡಿಯಲ್ಲಿ ನಡೆದ ಪ್ರಶ್ನಾಚಿಂತನೆಯಲ್ಲಿ ಶ್ರೀರಾಮನಾಗಿ ಪೂಜಿಸುವ ಬಿಂಬದ ಮೂಲ ಸಾನ್ನಿಧ್ಯವು ನಿಡ್ವಾಳದಲ್ಲಿ ಇರುವುದು ಕಂಡುಬಂದ ಪ್ರಕಾರ ಪೂಜ್ಯ ಸ್ವಾಮೀಜಿಗಳ ಅಣತಿಯಂತೆ ಶ್ರೀದೇವರ ವಿಗ್ರಹವನ್ನು ಅಲ್ಲಿಯ ಭಕ್ತವೃಂದ 2007ರ ಫೆಬ್ರವರಿ 25ರಂದು ವೈಭವದಿಂದ ಮೆರವಣಿಗೆ ಮೂಲಕ ನಿಡ್ವಾಳಕ್ಕೆ ಹಸ್ತಾಂತರಿಸಿತು. ಈ ದೇವಸ್ಥಾನವು ಬಲ್ಲಾಳರ ಕಾಲದಿಂದಲೇ ಪಶ್ಚಿಮಾಭಿಮುಖವಾಗಿ ನಿರ್ಮಾಣಗೊಂಡು ಪೂಜಿಸಲ್ಪಡುತ್ತಿದ್ದರೂ ಭಕ್ತರ ಬೇಡಿಕೆಯಂತೆ ಪೂರ್ವಾಭಿಮುಖವಾಗಿ ನಿರ್ಮಾಣಗೊಂಡು ವಿಜೃಂಭಣೆಯಿಂದ 2007ರ ಮಾರ್ಚ್ 7ರಂದು ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ನೆರವೇರಿತು. ದೇವಸ್ಥಾನವು ಜೀರ್ಣೋದ್ಧಾರಗೊಂಡು ಸುಮಾರು 15 ವರ್ಷ ಕಳೆದಿರುವ ಹಿನ್ನೆಲೆಯಲ್ಲಿ ಪುನರ್ ಪ್ರತಿಷ್ಠೆ ಮಾಡುವ ಬಗ್ಗೆ ದೈವಜ್ಞರ ಮೂಲಕ ಅಷ್ಟಮಂಗಲ ಪ್ರಶ್ನಾಚಿಂತನೆ ನಡೆಸಿದ ಸಂದರ್ಭದಲ್ಲಿ ಬಲ್ಲಾಳರ ಕಾಲದಲ್ಲಿ ಇದ್ದ ಹಾಗೆ ಪಶ್ಚಿಮಾಮುಖವಾಗಿ ಶ್ರೀದೇವರ ದೇಗುಲ ನಿರ್ಮಾಣದಲ್ಲಿ ಮಾತ್ರ ದೇವರು ಪ್ರಸನ್ನರಾಗಿ ಭಕ್ತರ ಅಭೀಷ್ಟೆಯನ್ನು ಈಡೇರಿಸುವರು ಎನ್ನುವ ಚಿಂತನೆಯನ್ನು ಮುಂದಿಟ್ಟರು. ಇದನ್ನು ಸಂಕಲ್ಪಿಸಿ ಸರ್ವ ಭಕ್ತರನ್ನು ಒಗ್ಗೂಡಿಸಿಕೊಂಡು ಪುನರ್ ನಿರ್ಮಾಣಕ್ಕಾಗಿ ಶ್ರೀ ಕ್ಷೇತ್ರದ ತಂತ್ರಿಗಳ ಮಾರ್ಗದರ್ಶನದ ಪ್ರಕಾರ ನೂತನ ಸಮಿತಿಗಳನ್ನು ರಚಿಸಿ ಕಾರ್ಯೋನ್ಮುಖವಾಗಿದೆ. ಕೆಲವು ವರ್ಷಗಳ ಕಾಮಗಾರಿಗಳ ಬಳಿಕ ಇದೀಗ ದೇಗುಲವು ಪುನರ್ ನಿರ್ಮಾಣಗೊಂಡು ಕಂಗೊಳಿಸುತ್ತಿದೆ. ಆತ್ಮೀಯ ವೀಕ್ಷಕರೇ, ನಿಡ್ವಾಳ ಶ್ರೀ ಮಹಾವಿಷ್ಣು ದೇಗುಲ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಪುನರ್ ನಿರ್ಮಾಣಗೊಳ್ತಾ ಇದೆ. ಈ ಒಂದು ಹಂತದಲ್ಲಿ ನಮ್ಮೊಂದಿಗೆ ಮಾತನಾಡುವುದಕ್ಕೆ ಈ ಕ್ಷೇತ್ರದ ಆಡಳಿತ ಸಮಿತಿ ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ. ಚಂದ್ರಪ್ರಕಾಶ್ ಕಂಬಳ ಅವರಿದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ಆಡಳಿತ ಸಮಿತಿಯನ್ನು ಮುನ್ನಡೆಸ್ತಾ ಇರುವಂಥವರು. ಪುನರ್ ನಿರ್ಮಾಣಗೊಳ್ತಾ ಇದೆ, ಅದ್ದೂರಿಯಿಂದ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಏನು ಹೇಳ್ತಾರೆ? ಇದು ಈ ಶ್ರೀ ಮಹಾವಿಷ್ಣು ದೇವಸ್ಥಾನವು 2007ರಲ್ಲಿ ಪ್ರಥಮವಾಗಿ ನಾವು ನಿರ್ಮಾಣ ಮಾಡಿದ್ದೆವು. ಅಂದರೆ ಮಹಾವಿಷ್ಣು ದೇವರ ವಿಗ್ರಹವು ಚೊಕ್ಕಾಡಿ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನಾಗಿ ಪೂಜಿಸಲ್ಪಡ್ತಿತ್ತು. ಅಲ್ಲಿಂದ 2007ನೇ ಇಸವಿ ಫೆಬ್ರವರಿ ತಿಂಗಳಲ್ಲಿ
ಅಲ್ಲಿ ಅವ್ರದ್ದು ಬ್ರಹ್ಮಕಲಶೋತ್ಸವ ಆಗುವ ಸಂದರ್ಭದಲ್ಲಿ ಚೊಕ್ಕಾಡಿ ರಾಮ ಮಂದಿರಕ್ಕೆ ಹೊಸ ಬಿಂಬವನ್ನು ಸ್ಥಾಪನೆ ಮಾಡಿ ಮೂಲ ಬಿಂಬವನ್ನು ನಮಗೆ ಮಹಾವಿಷ್ಣು ಬಿಂಬವನ್ನು ನಮಗೆ ಹಸ್ತಾಂತರಿಸುತ್ತಾರೆ. ಅದೇ ಪ್ರಕಾರ 2007ನೇ ಇಸವಿ ಮಾರ್ಚ್ ತಿಂಗಳ 7ನೇ ತಾರೀಕಿನಂದು ಈ ನಿಡ್ವಾಳ ಕ್ಷೇತ್ರದಲ್ಲಿ ನಾವು ಪೂರ್ವಾಭಿಮುಖವಾಗಿ ದೇವಸ್ಥಾನವನ್ನು ನಿರ್ಮಿಸಿ ಪ್ರತಿಷ್ಠೆ ಮಾಡಿ ಬ್ರಹ್ಮಕಲಶೋತ್ಸವ ನೆರವೇರಿಸ್ತೇವೆ. ತದನಂತರ 15 ವರ್ಷದಲ್ಲಿ ದೇವರ ವಿಗ್ರಹ ಅಷ್ಟಬಂಧ ಹೋದ ಕಾರಣ ಪುನಃ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಾಡಲಿಕ್ಕೆ ಅಂತೇಳಿ ಚಿಂತನೆ ಮಾಡುವ ಸಂದರ್ಭದಲ್ಲಿ 12 ವರ್ಷಕ್ಕೆ ಒಂದೊಂದು ಪ್ರಶ್ನಾ ಚಿಂತನೆ ಮಾಡುವ ಪದ್ಧತಿ ಇದ್ದ ಪ್ರಕಾರ ನಾವು ಕ್ಷೇತ್ರದ ದೈವಜ್ಞರಾದ ಶ್ರೀ ಬಾಲಕೃಷ್ಣ ನಾಯರ್ ಇವರ ನೇತೃತ್ವದಲ್ಲಿ ಪ್ರಶ್ನಾ ಚಿಂತನೆ ಕಾರ್ಯವನ್ನು ನಡೆಸಿದೆವು. ಸಂದರ್ಭದಲ್ಲಿ ದೇವಸ್ಥಾನವು ಹಿಂದಿನ ರಾಜರ ಕಾಲದಲ್ಲಿ ಪಶ್ಚಿಮಾಭಿಮುಖವಾಗಿತ್ತು. ಪ್ರಸ್ತುತ ನೀವು ಪೂರ್ವಾಭಿಮುಖವಾಗಿ ನಿರ್ಮಿಸಿದ್ದೀರಿ. ಇದರಿಂದಾಗಿ ದೇವರಿಗೆ ತೃಪ್ತಿ ಇಲ್ಲ. ನೀವು ಬ್ರಹ್ಮಕಲಶ ಯಾವ ಮಾಡಿದರೂ ಪಶ್ಚಿಮಾಭಿಮುಖವಾಗಿ ಪುನರ್ನಿರ್ಮಾಣ ಮಾಡಿ ದೇವರನ್ನು ಪ್ರತಿಷ್ಠೆ ಮಾಡಿ ಬ್ರಹ್ಮಕಲಶೋತ್ಸವ ಮಾಡಿದಲ್ಲಿ ಇಡೀ ಊರಿಗೆ ಶ್ರೇಯೋಭಿವೃದ್ಧಿ ಆಗ್ತದೆ. ಉತ್ತಮ ಜನಸಂದಣೆ ಜನ ಬರುವಂಥದ್ದೆಲ್ಲ ಪ್ರತಿಯೊಬ್ಬರಿಗೆ ಉತ್ತಮ ಆರೋಗ್ಯ ಭಾಗ್ಯ ಐಶ್ವರ್ಯ ಸಂಪತ್ತು ಪ್ರತಿಯೊಂದು ನೆನೆಸಿದ ಕಾರ್ಯ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅಂತೇಳಿ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂತು. ಆ ಪ್ರಕಾರ ನಾವು ಪುನರ್ನಿರ್ಮಾಣ ಸಮಿತಿಯನ್ನು ರಚಿಸಿಕೊಂಡು ಶ್ರೀ ನೇಮಿರಾಜ್ ಪಲ್ಲೋಡಿ ಮತ್ತು ಅವರ ನೇತೃತ್ವ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ನಿರ್ಮಾಣ ಮಾಡಿ ಕಾರ್ಯೋನ್ಮುಖವಾಗಿ ಈ ಸಂದರ್ಭದಲ್ಲಿ 3 ವರ್ಷ ಆಗಿರ್ತದೆ. ಸಂಪೂರ್ಣ ಕೆಲಸ ಕಾರ್ಯಗಳು ಮುಂದುವರಿತಾ ಇದೆ. ಇನ್ನು ಕೇವಲ 4-5 ದಿನ ಮಾತ್ರ ಬಾಕಿ ಉಂಟು. ಈ ದೇವರಿಗೆ ಪ್ರಿಯವಾದ ಹಾಗೆ ಯಾವ ರೀತಿಯಲ್ಲಿ ದೇವರಿಗೆ ಇಷ್ಟ ಆಗ್ತದೆ ಅದೇ ರೀತಿಯಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ. ಗರ್ಭಗುಡಿ ಎಲ್ಲ ಅಂತರ್ಮಾಡ ಮಾಡಿ ಹಿಂದಿನ ಶೈಲಿಯಲ್ಲಿ ಭಾರಿ ಒಂದು ವಿಜೃಂಭಣೆಯಿಂದ ಆಗಬೇಕಂತೇಳಿ ಒಳ್ಳೆ ದೇವರಿಗೆ ಇಷ್ಟ ಆಗೋ ರೀತಿಯಲ್ಲಿ ಮಾಡಿದೆ. ಎಲ್ಲ ಕಾರ್ಯಗಳು ಎಲ್ಲ ಶಿಲೆಯಲ್ಲಿ ನಿರ್ಮಾಣ ಮಾಡಿ ಈಗ ಸುತ್ತುಪೌಳಿಯ ಶಿಲೆಗಳೊಂದು ಮಾತ್ರ ಕೆಲಸ ಬಾಕಿ ಇದೆ. ಇದೆಲ್ಲ ಇನ್ನು 2-3 ದಿನದಲ್ಲಿ ಮುಕ್ತಾಯಗೊಂಡು ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗ್ತಿದ್ದೇವೆ. ವೀಕ್ಷಕರೇ, ಈ ಒಂದು ದಿವ್ಯ ದೇಗುಲದ ಪುನರ್ ನಿರ್ಮಾಣ ಸಮಿತಿ ಅಧ್ಯಕ್ಷರಾಗಿರುವಂಥ ನೇಮಿರಾಜ್ ಪಲ್ಲೋಡಿ ಅವರು ನಮ್ಮ ಜೊತೆಗಿದ್ದಾರೆ. ಇನ್ನೇನು ಕೆಲವೇ ದಿನಗಳು ಮಾತ್ರ ಅಧ್ಯಕ್ಷರೇ, ತುಂಬ ಅದ್ಧೂರಿಯಿಂದ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಯಾವ ರೀತಿ ಈ ಒಂದು ಬ್ರಹ್ಮಕಲಶೋತ್ಸವ ನಡೀತದೆ? ನಿಡ್ವಾಳ ಶ್ರೀ ಮಹಾವಿಷ್ಣು ದೇವರ ಪುನರ್ನಿರ್ಮಾಣ ಕಾರ್ಯವನ್ನು 3 ವರ್ಷಗಳ ಹಿಂದೆ ನಾವು ಪ್ರಾರಂಭ ಮಾಡುವಾಗ ದೇವಳದ ದೈವಜ್ಞರಾದಂಥ ಶ್ರೀ ಬಾಲಕೃಷ್ಣ ನಾಯರ್, ಹಾಗೆಯೇ ದೇವಳದ ತಂತ್ರಿಗಳಾದಂಥ ಕೆಮ್ಮಿಂಜೆ ನಾಗೇಶ್ ತಂತ್ರಿಯವರು, ಹಾಗೆಯೇ ದೇವಳದ ವಾಸ್ತುಶಿಲ್ಪಿಗಳಾದಂಥ ಪ್ರಸಾದ್ ಮುನಿಯಂಗಳ ಇವರ ಒಂದು ಮಾರ್ಗದರ್ಶನ ನಿರ್ದೇಶನದ ಪ್ರಕಾರ ನಾವೊಂದು ಪುನರ್ನಿರ್ಮಾಣ ಸಮಿತಿಯನ್ನು ರಚಿಸಿಕೊಂಡು ಈ ಒಂದು ಕಾರ್ಯಕ್ಕೆ ಕಾರ್ಯೋನ್ಮುಖರಾದೆವು. ಸುಮಾರು 4 ಕೋಟಿ ವೆಚ್ಚದ ಅಂದಾಜು ವೆಚ್ಚವನ್ನು ಮಾಡಿಕೊಂಡು ಪರ ಊರ ಭಕ್ತರ ಸಹಕಾರದಿಂದ ಹಾಗೂ ಸ್ಥಳೀಯ ಸಮಿತಿಯ ಸದಸ್ಯರುಗಳು ಹಾಗೂ ಭಕ್ತರ ಸಹಕಾರದಿಂದ ಈ ಒಂದು ಪುನರ್ನಿರ್ಮಾಣದ ಕೆಲಸವನ್ನು ದೇವಳದ ಗರ್ಭಗುಡಿಯನ್ನು ಶಿಲಾಮಯವಾಗಿ ಹಾಗೂ ತಾಮ್ರದ ಹೊದಿಕೆಯನ್ನು ಹೊದಿಸುವುದರ ಮೂಲಕ ತೀರ್ಥಮಂಟಪವನ್ನು ರಚಿಸಿಕೊಂಡು ಹಾಗೆಯೇ ಹೊರ ಪೌಳಿಯನ್ನು ಕೂಡ ಶಿಲಾಮಯವಾಗಿ ರಚಿಸಿಕೊಂಡು ಇವತ್ತು ಬ್ರಹ್ಮಕಲಶೋತ್ಸವದ ಸಿದ್ಧತೆಯಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಈಗಾಗಲೇ ಸುಮಾರು 2.5 ಕೋಟಿಯಷ್ಟು ಹಣವನ್ನು ವಿನಿಯೋಗ ಮಾಡಿದ್ದೇವೆ. ಇದಕ್ಕೆ ಪರ ಊರ ಭಕ್ತರು ಭಾಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಇದೀಗ ಸುಮಾರು 80 ಲಕ್ಷ ವೆಚ್ಚದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ತಿಂಗಳ 24ರಿಂದ ಮೇ ತಿಂಗಳ 3 ತಾರೀಕಿನವರೆಗೆ 10 ದಿನಗಳ ಅವಧಿಯಲ್ಲಿ ಶ್ರೀದೇವರ ಬ್ರಹ್ಮಕಲಶ ಇತ್ಯಾದಿ ಕಾರ್ಯಗಳು ವಿಜೃಂಭಣೆಯಿಂದ ಈ ಕ್ಷೇತ್ರದಲ್ಲಿ ಜರಗಲಿಕ್ಕಿದೆ. ಈ ಸಂದರ್ಭದಲ್ಲಿ ಕೂಡ ಪರ ಊರ ಭಕ್ತರ ಸಂಪೂರ್ಣ ಸಹಕಾರವನ್ನು ಕೋರುತ್ತೇನೆ. ಈ ಹಿಂದೆ ಯಾವ ರೀತಿಯಲ್ಲಿ ಕ್ಷೇತ್ರಕ್ಕೆ ತಾವುಗಳು ತನು ಮನ ಧನಗಳ ಸಹಕಾರವನ್ನು ನೀಡಿದ್ದೀರಿ, ಅದೇ ರೀತಿ ಈ ಸಂದರ್ಭದಲ್ಲಿ ಕೂಡ ದೇವಳಕ್ಕೆ ತನು ಮನ ಧನ ಸಹಕಾರವನ್ನು ನೀಡಿ ಈ ಒಂದು ಬ್ರಹ್ಮಕಲಶೋತ್ಸವವು ಯಶಸ್ವಿಯಾಗಿ ನಡೆಯುವುದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತೇನೆ. ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ 5 ಜನ ಯತಿಗಳನ್ನು ನಾವು ಆಹ್ವಾನಿಸಿದ್ದೇವೆ. ಕ್ಷೇತ್ರಕ್ಕೆ ಶ್ರೀದೇವರ ಚೊಕ್ಕಾಡಿಯಿಂದ ಶ್ರೀದೇವರನ್ನು ಇಲ್ಲಿಗೆ ತರುವಲ್ಲಿ ನಮಗೆ ಪೂರ್ಣ ಸಹಕಾರವನ್ನು ನೀಡಿದಂತಹ ಶ್ರೀ ರಾಘವೇಶ್ವರ ಸ್ವಾಮಿಗಳು ಈ ಸಂದರ್ಭದಲ್ಲಿ ನಮಗೆ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ. ಹಾಗೆಯೇ ಒಡಿಯೂರು ಮಠಾಧೀಶರು, ಸುಬ್ರಹ್ಮಣ್ಯ ಮಠಾಧೀಶರು, ಹಾಗೆಯೇ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರು ಹಾಗೂ ಕೋಡಿ ಮಠದ ಶ್ರೀಗಳು ಈ ಸಂದರ್ಭದಲ್ಲಿ
ನಮ್ಮನ್ನು ಈ ಕ್ಷೇತ್ರಕ್ಕೆ ಆಗಮಿಸಿ ಭಕ್ತರನ್ನು ಹರಸಲಿಕ್ಕಿದ್ದಾರೆ. ಹಾಗೆಯೇ ವಿವಿಧ ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ಜ್ಞಾನ ಸಂಪಾದನೆಗಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ಜರುಗಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಇದನ್ನು ಚೆನ್ನಾಗಿ ಕಾಣಿಸಿಕೊಡ್ಬೇಕು ಅಂತೇಳಿ ನಾನು ವಿನಮ್ರವಾಗಿ ವಿನಂತಿಸುತ್ತೇನೆ. ನಮ್ಮೊಂದಿಗೆ ಈ ಒಂದು ಬ್ರಹ್ಮ ಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿಯವರಿದ್ದಾರೆ, ಸಂಚಾಲಕರಿದ್ದಾರೆ, ಅಶೋಕ್ ಮೇಲ್ಪಾಡಿಯವರಿದ್ದಾರೆ, ಅದೇ ರೀತಿಯಲ್ಲಿ ರಾಮಕೃಷ್ಣ ಪುಯ್ಯಮನೆ ಕೂಡ ಇದ್ದಾರೆ. ಅವರು ಕೂಡ ಅನೇಕ ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾವ ರೀತಿ ಸಿದ್ಧತೆಗಳು ಸಾಗಿದೆ ಅಶೋಕ್? ಶ್ರೀ ಮಹಾವಿಷ್ಣು ದೇವಸ್ಥಾನ ನಿಡ್ವಳ ಇದರ ಆಡಳಿತ ಮಂಡಳಿಯ ಸದಸ್ಯ ಆಗಿದ್ದು ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿದ್ದೇನೆ. ಈಗಾಗಲೇ 20 ಗ್ರಾಮಗಳನ್ನು ನಾವು ಈಗಾಗಲೇ ಆಮಂತ್ರಣ ಪತ್ರಿಕೆ ಮನೆ ಮನೆಗೆ ಮುಟ್ಟಿಸಿದ್ದೇವೆ. ಅದರಲ್ಲಿ ಕೆಲವು ಮನೆ ಈಗಾಗಲೇ 20 ಗ್ರಾಮದಲ್ಲಿ ಕೆಲವು ಮನೆ ಬಾಕಿಯಾಗಿರ್ಬೋದು. ಅದನ್ನು ಆಮಂತ್ರಣ ಪತ್ರಿಕೆ ಸಿಕ್ಕಿದೆ ಅಂತೇಳಿ ಎಲ್ಲರೂ ಇದಕ್ಕೆ ನಮ್ಮೊಂದಿಗೆ ಇಲ್ಲಿ ಸಹಕರಿಸಬೇಕು ಮತ್ತು ಈ ದೇವರ ಕೃಪೆಗೆ ಪಾತ್ರರಾಗಬೇಕು. ಮತ್ತು ಇನ್ನೂ ಈಗಾಗಲೇ ಇನ್ನೂ ಕೆಲವು ಗ್ರಾಮಗಳು ಬಾಕಿ ಉಳಿದಿವೆ. ಕಡಬ, ಪುತ್ತೂರು ತಾಲೂಕಲ್ಲಿ ಬಾಕಿ ಉಂಟು. ಹಾಗೆ ಎಲ್ಲರೂ ಈಗ ಮನೆ ಮನೆಗೆ ಇನ್ನೂ 4 ದಿನ ಇರೋದು. ಕಾಗದ ಈಗಾಗಲೇ ಸಿಗದಿದ್ದರೂ ಸಿಕ್ಕಿದೆ ಅಂತ ಹೇಳಿಕೊಂಡು ಬಂದು ಇಲ್ಲಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ವಿನಂತಿಸುತ್ತಿದ್ದೆ. ನಾನು ಈ ದೇವಸ್ಥಾನದಲ್ಲಿ ಸಾಮಾನ್ಯ ಮೊದಲನೇ ಬ್ರಹ್ಮಕಲಶದಿಂದಲೇ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. 2009ರಿಂದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷನಾಗಿಯೂ ಸೇವೆ ಸಲ್ಲಿಸಿದ್ದೇನೆ. ಈಗ ನಾನು ಈ ದೇವಸ್ಥಾನದ ಈಗ ಜೀರ್ಣೋದ್ಧಾರ ಆಗ್ತುವ ಸಮಯದಲ್ಲಿ ಸಹ ಉಪಾಧ್ಯಕ್ಷನಾಗಿ ಅದರಲ್ಲಿಯೂ ಕಾರ್ಯನಿರ್ವಹಿಸ್ತಾ ಬ್ರಹ್ಮಕಲಶೋತ್ಸವ ಸಮಿತಿಯ ಮುಖ್ಯ ಸಂಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಈ ಅವತ್ತಿನಿಂದ ಇವತ್ತಿನವರೆಗೆ ಭಗವದ್ಭಕ್ತರ ಸಹಕಾರದಿಂದಲೇ ಈ ದೇಗುಲ ಇಷ್ಟು ಸ್ವಲ್ಪ ಸಮಯದಲ್ಲಿ ಒಂದು ಪುನರ್ನಿರ್ಮಾಣ 2ನೇ ಸಲ ಆಯಿತು ಅಂತ ಹೇಳುವುದಕ್ಕೆ ಆ ಭಗವಂತನ ಒಂದು ಅನುಗ್ರಹವೇ ಅಂತ ನಾನು ಬಯಸ್ತಾ ಇದ್ದೇನೆ. ಖಂಡಿತ ಭಗವದ್ಭಕ್ತರ ಪ್ರೀತಿಯಿಂದ ಅವರು ಬಂದು ಈ ದೇಗುಲಕ್ಕೆ ಏನು ಪ್ರಾರ್ಥನೆ ಮಾಡ್ತಾರೋ ಅವರು ಹಾಲು ಪಾಯಸವ ಇನ್ನು ಮದುವೆ ಆಗದವರಿಗೆ ಮದುವೆ ಆಗಲಿಕ್ಕೆ ಪ್ರಾರ್ಥನೆ ಮಾಡಿಕೊಳ್ತಾರೆ. ಮಕ್ಕಳು ಇಲ್ಲದವರು ಮಕ್ಕಳಾಗಲಿಕ್ಕೆ ಬೇಕಾಗಿ ಈ ದೇಗುಲದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಯಾವುದೋ ವ್ಯವಹಾರದಲ್ಲಿ ಸೋತೋಗಿರ್ತಾರೆ, ಆ ವ್ಯವಹಾರವನ್ನು ಅದು ಯಶಸ್ವಿ ಆಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಹಣ ಕೊಟ್ಟು ಸಿಗದೆ ಇದ್ದವರು ಸಹ ಬಂದು ಪ್ರಾರ್ಥನೆ ಮಾಡಿ ಅಲ್ಪ ಸಮಯದಲ್ಲಿ ಅವರಿಗೆ ಆ ಹಣ ಹಿಂದಿರುಗಿ ಬಂದು ಅವರು ಅನ್ಯೋನ್ಯತೆಯಲ್ಲಿ ಬೆಳೆದ ಕುಟುಂಬದಗಳು ಸಹ ಈ ದೇಗುಲದಲ್ಲಿ ಹತ್ತಿರದಲ್ಲಿಯೂ ದೂರದಲ್ಲಿಯೂ ಸಹ ಇದ್ದಾರೆ ಭಗವದ್ಭಕ್ತರು. ಇನ್ನು ನಾಳೆ ದಿನ ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಬ್ರಹ್ಮಕಲಶದ ಕಾರ್ಯಕ್ರಮಕ್ಕೆ ಭಗವದ್ಭಕ್ತರು ನಾವು ಕಲಶವನ್ನು 1,000, 2,000, 5,000 ಹಾಗೆ ಬೆಳ್ಳಿಯ ಕಲಶ 25,000 ಹಾಗೆ 1,000ದಿಂದ ಮೇಲೆ ಕೊಟ್ಟಂಥ ಅನುದಾನ ಯಾರು ಕೊಟ್ಟಿದ್ದಾರೋ ಅವರಿಗೆ ಒಂದು ವಿಶೇಷ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡುವುದು ಅಂತೆಲ್ಲ ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿ 10,000ರಿಂದ ಮೇಲೆ ಕೊಟ್ಟವರದು ಶಾಶ್ವತ ಫಲಕದಲ್ಲಿ ಹೆಸರನ್ನು ದೇಗುಲದಿಂದ ಹೊರಗಡೆ ನಮೂದಿಸುವುದು ಅಂತಲೂ ಸಹ ನಾವೊಂದು ಕಮಿಟಿಯವರು ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿ ಸ್ವರ್ಣ ಸಂಚಿಕೆಯನ್ನು ಸಹ ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಭಗವದ್ಭಕ್ತರು ಎಲ್ಲರೂ ನಮ್ಮ ಈ ಸೇವೆಗೆ ಇಲ್ಲಿ ಭಾಗಿಯಾಗಿ ಈ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿಸಿದ ಜೊತೆಗೆ ಪ್ರತಿ ಮನೆಯಿಂದ ಹಸಿರುವಾಣಿ ಈ ದೇಗುಲಕ್ಕೆ ಸಮರ್ಪಣೆಯಾಗಿ ಅನ್ನ ಸಂತರ್ಪಣೆಗೆ ತಮ್ಮಿಂದ ಕೂಡಿದು ಸಹಕಾರ ಕೊಡಬೇಕು. ಅದೇ ರೀತಿ ಪ್ರತಿ ಮನೆಯಿಂದ 1 ಸೇರು ಅಕ್ಕಿ, 1 ತೆಂಗಿನಕಾಯಿ ಬಳಿವಾಡ ರೂಪದಲ್ಲಿ ಹಾಗೂ ಅದರ ಕಿಂಚಿತ್ತು ಧನದಲ್ಲಿ ಹಣಸಹಾಯ ಹಾಗೆ ಅಲ್ಲಿ ಎಲೆ ಅಡಿಕೆ ಇದನ್ನು ಕೊಟ್ಟು ಆ ದೇಗುಲಕ್ಕೆ ಸಮರ್ಪಿಸಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಶ್ರೀ ದೇಗುಲದ ಪುನರ್ನಿರ್ಮಾಣ ಸಮಿತಿ ಅದೇ ರೀತಿ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕುಸುಮಾದ್ರ ಕರಿಮಜ್ಜಲ್ ಅವರಿದ್ದಾರೆ. ನಮ್ಮ ನಿಡ್ವಾಳ ಮಹಾವಿಷ್ಣು ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಕೆಲಸ ಕಾರ್ಯಗಳು ನಡೀತಿವೆ. ಬಹಳ ಸುಂದರವಾಗಿ ಶಿಲಾಮಯದಿಂದ ನೂತನ ದೇಗುಲವು ನಿರ್ಮಾಣವಾಗಿರುತ್ತದೆ. ಈ ದೇಗುಲದ ನಿರ್ಮಾಣದಲ್ಲಿ ಊರಿನ ಹಾಗೂ ಪರ ಊರಿನ ಭಕ್ತಾದಿಗಳ ಸಹಕಾರದೊಂದಿಗೆ ಈ ಒಂದು ಗರ್ಭಗುಡಿ ಹಾಗೂ ತೀರ್ಥಮಂಟಪ ಸುತ್ತುಗೋಪುರದ ಕೆಲಸಗಳು ಬಹಳ ಸುಸೂತ್ರವಾಗಿ ಬಹಳ ಸುಂದರವಾಗಿ ನಿರ್ಮಾಣವಾಗಿದೆ. ಈ ಒಂದು ಕೆಲಸವನ್ನು ನಿರ್ವಹಿಸಿದವರು ಕಾರ್ಕಳದ ಶಿಲ್ಪಿಯವರು ಶಿಲಾಕಲ್ಲಿನ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗೆ ಮರದ ಕೆತ್ತನೆ ಕೆಲಸವನ್ನು ವಸಂತ ಆಚಾರ್ಯ ಬೆಲಾಳ್ ಇವರು ನಿರ್ವಹಿಸಿರುತ್ತಾರೆ. ಹಾಗೆ ಈ ಒಂದು ದೇಗುಲಕ್ಕೆ
ಊರ ಹಾಗೂ ಪರ ಊರ ಭಕ್ತಾದಿಗಳ ದಾನಿಗಳ ಸಹಕಾರದಿಂದ ಈ ಒಂದು ಕೆಲಸ ಕಾರ್ಯಗಳು ನೆರವೇರುತ್ತಿದೆ. ಹಾಗೆ ಇನ್ನು ನಡೆಯುವ ಬ್ರಹ್ಮಕಲಶೋತ್ಸವವು ಇನ್ನೂ 4-5 ದಿನದಲ್ಲಿ ಪ್ರಾರಂಭಗೊಳ್ಳಲಿದ್ದು, ಊರ ಹಾಗೂ ಪರ ಊರ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಹ್ಮಕಲಶೋತ್ಸವದಲ್ಲಿ ಭಾಗಿಗಳಾಗಿ ಶ್ರೀ ಮಹಾವಿಷ್ಣು ದೇವರ ವಿಶೇಷ ಕೃಪೆಗೆ ಆಗಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ನಿಡ್ವಾಳ ಶ್ರೀ ಮಹಾವಿಷ್ಣು ದೇವಸ್ಥಾನ ಎಂಬುದು ಅತ್ಯಂತ ಪ್ರಾಚೀನವಾದ ದೇವಸ್ಥಾನವಾಗಿದ್ದು, ಈ ಹಿಂದೆ ಅನೇಕ ಬಾರಿ ಅದು ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ವರ್ಷಗಳ ನಂತರ ಮತ್ತೆ ಬ್ರಹ್ಮಕಲಶೋತ್ಸವ ನಡೆಸಬೇಕಾದ ಅನಿವಾರ್ಯತೆ ಮತ್ತು ಸಂದರ್ಭ ಒದಗಿ ಬಂದದ್ದು ಊರಿನವರ ಸೌಭಾಗ್ಯ. ಅದರಂತೆ ಅನೇಕ ವಿಧವಾಗಿರತಕ್ಕಂತಹ ಜೀರ್ಣೋದ್ಧಾರಾದಿಗಳು ನಡೆದು 24ನೇ ತಾರೀಕಿನಿಂದ ಆರಂಭಿಸಿ ಇಲ್ಲಿ ಅಷ್ಟಬದ್ಧ ಬ್ರಹ್ಮಕಲಶೋತ್ಸವ ಪುನಃ ಪ್ರತಿಷ್ಠಾದಿ ಕಾರ್ಯಕ್ರಮಗಳು ಜರುಗಲಿಕ್ಕಿದ್ದಾವೆ. ಅತ್ಯಂತ ಸುಂದರವಾದ ಪರಿಸರದ ಮಧ್ಯದಲ್ಲಿ ವಿಜೃಂಭಿಸುತ್ತಿರತಕ್ಕಂತಹ ಈ ಮಹಾವಿಷ್ಣುವಿನ ಸನ್ನಿಧಿಯಲ್ಲಿ ನಡೆಯತಕ್ಕಂತಹ ಎಲ್ಲ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಈಗಾಗಲೇ ಬಹಳಷ್ಟು ಮಂದಿ ಭಕ್ತರು ಸಹಾಯ ಮಾಡಿದರೂ ಕೂಡ ಇನ್ನೊಂದಷ್ಟು ಆರ್ಥಿಕ ಅವಶ್ಯಕತೆ ಇದೆ ಮತ್ತು ಜನಗಳ ಬೆಂಬಲದ ಅವಶ್ಯಕತೆ ಇರುವುದರಿಂದ ಎಲ್ಲ ಭಗವದ್ಭಕ್ತರು ಕೂಡ ತಮ್ಮ ಆರ್ಥಿಕ ಸಹಕಾರವನ್ನು ಮತ್ತು ತಮ್ಮ ಶ್ರಮದ ಮೂಲಕ ತಮ್ಮ ಸೇವೆಯನ್ನು ಈ ನಿಡ್ವಾಳ ಮಹಾವಿಷ್ಣು ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಸಮರ್ಪಿಸಬೇಕು. ಹೇಗೆ ನಾವು ಎಲ್ಲರೂ ಅನೇಕ ಮಂದಿ ಯತಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದೇವೆ, ನೀವು ಕೂಡ ಎಲ್ಲ ಭಗವದ್ಭಕ್ತರು ಭಾಗವಹಿಸಿ ಇನ್ನು ಮುಂದೆ ಸದ್ಯದಲ್ಲಿ ದೊರಕದೇ ಇರತಕ್ಕಂಥ ಈ ಸೌಭಾಗ್ಯದಲ್ಲಿ ನೀವೆಲ್ಲ ಪುಣ್ಯ ಭಾಗವನ್ನು ಪಡೆಯಬೇಕು ಅಂತ ನಾವು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ಕೇಳಿದ್ರಲ್ಲ, ಇದು ನಿಡ್ವಾಳ ಶ್ರೀ ಮಹಾವಿಷ್ಣು ದೇಗುಲದ ಪುನರ್ನಿರ್ಮಾಣಗೊಳ್ತಾ ಇರುವಂಥ ಬಗ್ಗೆ ಮತ್ತು ಯಾವ ರೀತಿ ಇದರ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ನಡೀತಾ ಇದೆ ಎನ್ನುವಂಥ ಮಾಹಿತಿಯನ್ನು ಪಡ್ಕೊಂಡ್ರಿ. ಶ್ರೀ ಕ್ಷೇತ್ರ ನಿಡ್ವಾಳದಿಂದ ಕ್ಯಾಮರಾ ಪರ್ಸನ್ ಮಧುಕೃಷ್ಣ ಕಾಯರ್ತೋಡಿ ಮತ್ತು ರಿಪೋರ್ಟರ್ ಮಧು ಪಂಜಾ ಜೊತೆ ನಾನು ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್ ಸುಳ್ಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶವಂತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.